ಎನ್ಕೌಂಟರ್ ಬಳಿಕ ಕಳ್ಳಬೇಟೆ ತಡೆ ಶಿಬಿರ ಕಚೇರಿ ಧ್ವಂಸ. ಆಕ್ರೋಶಿತರ ಕೋಪಕ್ಕೆ ಕಳ್ಳಿ ದೊಡ್ಡಿ ಶಿಬಿರದ ವಸ್ತುಗಳು ಧ್ವಂಸ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಳ್ಳಿ ದೊಡ್ಡಿ ಕಾವೇರಿ ವನ್ಯಜೀವಿ ಧಾಮದ ಆಂಟಿ ಪೋಚಿಂಗ್ ಕ್ಯಾಂಪ್ ಇದು. ಬಾಗಿಲು ಮುರಿದು ಒಳನುಗ್ಗಿದಂತಹ ಮೃತರ ಸಂಬಂಧಿಕರು ಗ್ರಾಮಸ್ಥರಿಂದ ಪೀಠೋಪಕರಣಗಳನ್ನು ಪುಡಿಗೊಳಿಸಲಾಗಿದೆ. ಘಟನೆ ನಡೆದಂತಹ ಸ್ಥಳದಿಂದ 15 ಕಿಲೋಮೀಟರ್ ದೂರ ಇದೆ ಈ ಕ್ಯಾಂಪ್. ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಲ್ಲ, ಪೀಠೋಪಕರಣಗಳನ್ನೆಲ್ಲ ಒಡೆದಾಕಿ ಅಲ್ಲಿ ಏನೇನು ವಸ್ತುಗಳು ಇದೆಯೋ ಅದನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿದ್ದಾರೆ, ಚಿಂದಿ ಮಾಡಿ ಹಾಕಿದ್ದಾರೆ. ಕಾರಣ ಏನು ಅಂದರೆ ಎನ್ಕೌಂಟರ್ ಮಾಡಿದ್ದೀರಾ ಮೂವರನ್ನ ಅನ್ನೋ ಕಾರಣಕ್ಕೋಸ್ಕರ. ಒಂದು ಮೃತಪಟ್ಟಂಥ ಮೃತರ ಕುಟುಂಬಸ್ಥರು, ಇನ್ನೊಂದು ಸಂಬಂಧಿಕರು ಎಲ್ಲರೂ ಹೋಗಿ 15 ಕಿಲೋಮೀಟರ್ ದೂರ ಇರುವಂಥ ಕ್ಯಾಂಪ್ ಕಾವೇರಿ ವನ್ಯಜೀವಿ ಧಾಮ ಏನಿದೆಯಲ್ಲ ಅಲ್ಲಿ ಹೋಗಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಇನ್ನು ಈ ಕಚೇರಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಚೇರಿ ಧ್ವಂಸ ಆದಂಥ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನಂದೀಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಹನೂರಿನಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಪ್ರಕರಣದಿಂದ ಮೃತರ ಕುಟುಂಬಸ್ಥರು ಮತ್ತೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಆಕ್ರೋಶಗೊಂಡಂತಹ ಜನರು ಆ ಒಂದು ಘಟನೆ ನಡೆದಂತಹ ಸ್ಥಳದ ವ್ಯಾಪ್ತಿಯಲ್ಲೇ ಇರುವಂತಹ ಒಂದು ಕಳ್ಳಬೇಟೆ ತಡೆ ಶಿಬಿರದ ಕ್ಯಾಂಪನ್ನ ಧ್ವಂಸ ಮಾಡಿರುವಂಥದ್ದು. ಸದ್ಯ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಅಂದರೆ ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದು ನಕಲಿ ಎನ್ಕೌಂಟರ್ ಅಂತ. ಯಾಕೆಂದರೆ ಹಲವಾರು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಮರಿಮಂಗಲ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದ ಮೂವರು ಈ ಒಂದು ಎನ್ಕೌಂಟರ್ನಲ್ಲಿ ಬಲಿಯಾಗಿರುವಂಥದ್ದು. ಸದ್ಯ ಆ ಒಂದು ಏನು ಕಳ್ಳಬೇಟೆ ತಡೆ ಶಿಬಿರದ ಅಂದರೆ ಆಂಟಿ ಪೋಚಿಂಗ್ ಕ್ಯಾಂಪ್ ಏನಿದೆ ಕಳ್ಳಿ ದೊಡ್ಡಿ ಗ್ರಾಮದಲ್ಲಿರುವಂಥದ್ದು. ಅಂದರೆ ಇವೆಲ್ಲವೂ ಕೂಡ ಆ ಒಂದು ಗ್ರಾಮಗಳಿಗೆ ಹತ್ತಿರವಾಗಿರುವಂಥದ್ದು. ಇದೇ ಒಂದು ಶಿಬಿರದಲ್ಲಿದ್ದಂತಹ ಅಧಿಕಾರಿಗಳೇ ಎನ್ಕೌಂಟರ್ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗೊಂಡಿರುವಂಥದ್ದು. ಸದ್ಯ ಕಚೇರಿಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬಾಗಿಲನ್ನು ಮುರಿಯಲಾಗಿದೆ. ಒಳಗಡೆ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಪೀಠೋಪಕರಣಗಳು ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಅದರ ಜೊತೆಗೆ ಏನು ಪ್ರಾಣಿಗಳ ಒಂದು ಟ್ರ್ಯಾಕಿಂಗ್ ಆಗಿ ಅಂದರೆ ಹುಲಿ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳ ಟ್ರ್ಯಾಕಿಂಗ್ ಆಗಿ ಬಳಸುವಂತಹ ಕ್ಯಾಮ್ರಾಗಳೇನಿದ್ದೋ ಟ್ರ್ಯಾಕಿಂಗ್ ಕ್ಯಾಮ್ರಾಗಳು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿರುವಂಥದ್ದು. ಇನ್ನು ಕಚೇರಿಯ ಕಿಟಕಿಗಳನ್ನ ನೋಡ್ಬೋದು. ಯಾಕೆಂದರೆ ಅಷ್ಟೊಂದು ಆಕ್ರೋಶಗೊಂಡಿದ್ರು. ಅಂದರೆ ಮೂವರ ಪ್ರಾಣ ಹಾರಿ ಹೋಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿಗೆ ಮೂವರ ಬಲಿಯೂ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಆಕ್ರೋಶಗೊಂಡಂಥ ಅವರ ಕುಟುಂಬಸ್ಥರು ಈ ಒಂದು ಏನು ಕ್ಯಾಂಪ್ಗೆ ಬಂದು ಒಂದು ಇದ್ದಂಥ ವಸ್ತುಗಳೆಲ್ಲನೂ ಕೂಡ ಪುಡಿ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಆಕ್ರೋಶಗೊಂಡಿದ್ರು ಅನ್ನೋದು ಕೂಡ ಇಲ್ಲಿ ತಿಳಿದು ಬರುವಂಥದ್ದು. ಅಂದರೆ ಕಚೇರಿಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಹೊರಭಾಗಕ್ಕೆ ಎಸೆಯಲಾಗಿದೆ, ಧ್ವಂಸವನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಈ ಒಂದು ಕ್ಯಾಂಪ್ನ ಹಿಂಭಾಗದಲ್ಲೇ ಇದ್ದಂತಹ ಅಂದರೆ ಕಚೇರಿಯ ಹಿಂಭಾಗದಲ್ಲಿ ಇದ್ದಂತಹ ಅಡಿಗೆ ಮನೆ ಅಂದರೆ ಏನು ಅರಣ್ಯ ರಕ್ಷಕರು ಏನು ಅಡಿಗೆಯನ್ನು ಮಾಡಿಕೊಂಡು ಇಲ್ಲೇ ಅವರು ಇರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ಅಡಿಗೆ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಚಿಲ್ಲಂಪಲ್ಲೆ ಆಗಿರುವಂಥದ್ದು ನೋಡ್ತಾ ಇದ್ದೀರಾ. ಯಾವ ರೀತಿ ಧ್ವಂಸವಾಗಿದೆ ಅಂತ ಚೇರ್ಗಳು, ಪೀಠೋಪಕರಣಗಳು ಸೇರಿದಂತೆ ಎಲ್ಲ ವಸ್ತುಗಳನ್ನು ಕೂಡ ಬಿಸಾಡಲಾಗಿದೆ. ಅಷ್ಟೊಂದು ಆಕ್ರೋಶ ಅವರಲ್ಲಿತ್ತು. ಅಂದರೆ ಅವರೆಲ್ಲರೂ ಕೂಡ ನೇರವಾಗಿ ಆರೋಪವನ್ನು ಮಾಡ್ತಿದ್ದಂಥದ್ದು ಅಂದರೆ ಇದು ನಕಲಿ ಎನ್ಕೌಂಟರ್ ಅಂತ. ಯಾಕೆಂದರೆ ಏಕಾಏಕಿ ಬೆಳಗಿನ ಜಾವ ಶೂಟೌಟನ್ನು ಮಾಡ್ತಾರೆ. ಅದಾದ ಬಳಿಕ ಕೊಳ್ಳೇಗಾಲಕ್ಕೆ ಆ ಒಂದು ಮೃತದೇಹಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ನೇರವಾಗಿ ಮೈಸೂರಿಗೆ ಆ ಒಂದು ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾರೆ. ಇದು ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಸದ್ಯ ಆ ಸಂದರ್ಭದಲ್ಲಿ ಏನು ಆಕ್ರೋಶಗೊಂಡಂತಹ ಜನರು ನಿನ್ನೆ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳು ಯಾರೂ ಕೂಡ ಇರಲಿಲ್ಲ. ಅವರು ಇದ್ದಿದ್ರೆ ಮತ್ತೊಂದಷ್ಟು ಎಡವಟ್ಟುಗಳು, ಅನಾಹುತಗಳು ಕೂಡ ಆಗುವಂಥ ಸಂಭವ ಇತ್ತು. ಸದ್ಯ ಈ ಒಂದು ಸ್ಥಳದಲ್ಲಿ ಇಂದಿಗೂ ಕೂಡ ಅದೇ ರೀತಿ ವಸ್ತುಗಳೆಲ್ಲವೂ ಕೂಡ ಚಿಲ್ಲಂಪಿಲ್ಲಿಯಾಗಿ ಬಿದ್ದಿರುವಂತಹ ಒಂದು ದೃಶ್ಯಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನದೀಶ್, ನ್ಯೂಸ್ ಫಸ್ಟ್, ಹನೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.